ಇವಾಗ ಎಲ್ಲ ಡಿಜಿಟಲ್ ಬರ್ತಿದೆ, ಅದಕ್ಕೋಸ್ಕರ ಎಲ್ಲರೂ ಅಧ್ಯಾತ್ಮದಿಂದ ದೂರ ಆಗ್ತಿದೆ. ಬಹುಶಃ ನಾನು ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಕಂಪ್ಯೂಟರೈಸೇಷನ್ ಯಾವುದೇ ಜಾಬ್ ಮಾಡಿ ಏನೇ ಮಾಡಿದ್ರು ಕೂಡ ನಮ್ಮ ಬೇರುಗಳನ್ನು ನಾವು ಬಿಟ್ಟರೆ ಎಂದು ನಾವು ಬೆಳೆಯಕ್ಕೆ ಸಾಧ್ಯ. ಯಾವುದೇ ಒಂದು ದೇಶ ಮುಂದೆ ಅಥವಾ ಬೆಳಿಬೇಕಪ್ಪ, ಇತಿಹಾಸ ನಿರ್ಮಿಸಬೇಕಂದ್ರೆ ನಮಗೆ ಇತಿಹಾಸವನ್ನು ಬರೆದ್ರೆ ಆಗಬೇಕು. ನಾವು ಒಂದು ವೇಳೆ ನಮ್ಮ ಇತಿಹಾಸವನ್ನು ಬರಿತೀವಿ, ನಮ್ಮ ಸಂಸ್ಕೃತಿಯನ್ನು ಬರ್ತೀವಿ ಅಂದ್ರೆ ಮುಂದೆ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಕೇವಲ ಕ್ಷಣಿಕವಾಗಿರುತ್ತದೆ. ನಾವೇನೇ ಶಿಕ್ಷಣದಲ್ಲಿ ಏನೇ ಅರ್ಥಕೊಂಡ್ರು ಅಥವಾ ಏನೇ ಸಾಧನೆ ಮಾಡಿದ್ರು, ಒಂದು ವೇಳೆ ನಾವು ನಮ್ಮ ಇತಿಹಾಸವನ್ನು ಬರ್ತೀವಿ, ನಮ್ಮ ಗುರು ಹಿರಿಯರ ಮಾರ್ಗದರ್ಶನವನ್ನು ನಾವು ಕಳ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ಗುರು ಹಿರಿಯರ ಎಲ್ಲ ಪರಮಪೂಜ್ಯರ ಆಶೀರ್ವಾದ ಮಾರ್ಗದರ್ಶನ ಎಲ್ರಿಗೂ ಗುರುತಿರುತ್ತೆ. ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ಇದು ಒಂದು ಗುರಿ ಇರಬೇಕು, ಆ ಗುರುಗಳ ಮಾರ್ಗದರ್ಶನ ಇರಬೇಕು. ಆ ಮಾರ್ಗದರ್ಶನ ಬೆಳೆಯುತ್ತೆ. ನಾವೆಲ್ಲ ಕಾಂಪ್ಲೀಟ್ ಜಗತ್ತಿಗೆ ಕಳ್ಕೊಂಡಿದ್ವಿ. IT ಅಲ್ಲಿ ಜಾಬ್ ಎಲ್ಲಿ ಮಾಡಿ ತಿರ್ಗಾ ಇಲ್ಲೇ ನಾವು ಗುರು ಮಾಡಬೇಕಂತ ತಿರ್ಗಾಗ ಸಂಘಟನೆ ಮಾಡಿ ಈ ಕಡೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದರಲ್ಲಿ ನಮ್ಮ ಬಹುಶಃ ನಮ್ಮ ಅಜ್ಜಾರ ಕಾಲದಿಂದ ಎಲ್ಲರೂ ಮಠದಿಂದ ಎಲ್ಲರೂ ಸಂಪರ್ಕ ಇದೆ. ಆದರೆ ಕೆಲವು ಕಾಲಾಂತರಗಳಿಂದ ನಾವು ಇರಲಿಲ್ಲ. ಆದರೆ ಆ ಸುದೈವ ನಮಗೆಲ್ಲ ಮಾರ್ಗದರ್ಶನದಿಂದ ಸಿಕ್ಕಿದೆ. ನಾವು ಇದೇ ರೀತಿ ಮುಂದೆ ಉಳಿತೀವಿ. ಆಶೀರ್ವಾದ ಮತ್ತು ಮಾರ್ಗದರ್ಶನ ಇರುವುದರಿಂದ ಸಭೆಯಲ್ಲಿ ನಾವು ಎಲ್ಲ ಯಾವುದೇ ರೀತಿಯ ಆಜ್ಞೆಯನ್ನು ಪಾಲಿಸುವಂಥ ಮಾತನ್ನು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ